ಟ್ರಾಫಿಕ್ ಪೊಲೀಸರಿಗೆ ಫೈನ್ ಕಲೆಕ್ಷನ್ ಟೆನ್ಷನ್. ರಶೀದಿ ತಗೋತಾರೆ, ಒಂದೇ ಕ್ಷಣಕ್ಕೆ ಎಸ್ಕೇಪ್ ಆಗ್ಬಿಡ್ತಾರೆ. ಪೊಲೀಸರ ಜೇಬೆ ಖಾಲಿ, ಕಲೆಕ್ಷನ್ಗೆ ದಾರಿ ಯಾವುದಯ್ಯ? ಇದು ಪೊಲೀಸರಿಗೆ ಲೂಟಿ ಸ್ಟೋರಿ. ಬೆಂಗಳೂರಲ್ಲಿ ಟ್ರಾಫಿಕ್ ಕಲೆಕ್ಷನ್ ಇಂದ ಖಾಕಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಫೈನ್ ಹಾಕಿದ ಬಳಿಕ ಪೊಲೀಸರಿಗೆ ಮೋಸ ಮಾಡ್ತಾ ಇದ್ದಾರೆ. ಯಾವ ತರ? ರಶೀದಿ ಹಾಕಿದ ಮೇಲೆ ಹಣ ಕಟ್ಟಲ್ಲ, ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಪೊಲೀಸರಿಗೆ ₹1000 ಇದೇ ತರ ಮಾಡಿ ಪಂಗನಾಮವನ್ನ ಹಾಕಲಾಗಿದೆ. ಕೊನೆಗೆ ರಶೀದಿ ಹರಿದಿರ್ತಾರಲ್ಲ, ತಮ್ಮ ಜೇಬಿಂದ ಹಣವನ್ನ ತೆಗೆದು ಪೊಲೀಸರು ಕಟ್ಟಿದ್ದಾರೆ. ಫೈನ್ ಕಲೆಕ್ಷನ್ನೇ ದೊಡ್ಡ ಸಾಹಸ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಟ್ರಾಫಿಕ್ ದಂಡ ಹಾಕಿದ್ರು ಕೂಡ ಬರ್ತಾರೆ, ಕಟ್ಬಿಡ್ತೀವಿ ಅಂತ ಹೇಳ್ತಾರೆ, ಎಷ್ಟಾಗಿದೆ ನೋಡಿ ಅಂತ ಹೇಳ್ತಾರೆ, ರಿಸಿಪ್ಟ್ ತೆಗೆಸ್ತಾರೆ. ಆದ್ರೆ ಆ ರಿಸಿಪ್ಟ್ ಅಮೌಂಟ್ ಮಾತ್ರ ಕೊಡೋದಿಲ್ಲ. ಯಾಕಂದ್ರೆ ಇವ್ರಗಳ ಪ್ಲಾನ್ ಹೇಗಿರುತ್ತೆ ಈ ತರ ಯಾಮಾರಿಸೋರ್ದು ಅಂದ್ರೆ, ರಶ್ ಇರುತ್ತಲ್ಲ ಆವಾಗ ಹೋಗೋದು, ಆ ಪ್ಲೇಸ್ ಅಲ್ಲಿ ಪೊಲೀಸರಿಗೆ ರಿಸಿಪ್ಟ್ ತೆಗೆದುಕೊಡಿ, ನಾವು ಹಣ ಕೊಡ್ತೀವಿ ಅಂತ ಹೇಳೋದು. ಅಲ್ಲಿಂದ ಹಣ ಕಟ್ಟಲ್ಲ, ಹಂಗೆ ಎಸ್ಕೇಪ್ ಆಗ್ಬಿಡೋದು. ರಿಸಿಪ್ಟ್ ಹರಿದ ಮೇಲೆ ಅಲ್ಲಿ ಪೇಮೆಂಟ್ ಮಾಡ್ಲೇಬೇಕಾಗುತ್ತಲ್ಲ, ಪೊಲೀಸರು ತಮ್ಮ ಕೈಯಿಂದ ಹಣವನ್ನ ಕಟ್ತಾ ಇದಾರಂತೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್, ಈಗ ತುಂಬಾ ರಶ್ ಇರೋ ಕಡೆಯಲ್ಲಿ ಈ ತರ ರಿಸಿಪ್ಟ್ ತೆಗೆಸ್ಬಿಟ್ರೆ ಪೊಲೀಸರಿಗೂ ಕೂಡ ಒಂದಿಷ್ಟು ಕನ್ಫ್ಯೂಷನ್ ಅಲ್ಲಿ ಆಗುತ್ತೆ, ಯಾರು ಕಟ್ಟಿದ್ದಾರೆ ಯಾರು ಕಟ್ಟಿಲ್ಲ ಅಂತ. ಸೊ ಯಾವ ತರ ಇಲ್ಲಿ ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇಷನ್ ನಾವು ಕೊಡ್ತಾ ಹೋಗ್ತೀವಿ. ರಶೀದಿ ಹಾಕಿದ್ಮೇಲೆ ಕೆಲವರು ಎಸ್ಕೇಪ್ ಆಗಿದ್ದಾರೆ, ಕೆಲವರಿಂದ ಪೊಲೀಸರ ಜೊತೆ ಜಗಳ ಆಗೋದು. ನಾನು ಈ ಸಿಗ್ನಲ್ ಜಂಪ್ ಮಾಡಿಲ್ಲ, ಅಥವಾ ಹೆಲ್ಮೆಟ್ ಹಾಕಿರ್ಲಿಲ್ಲ, ನಾನು ಇಂಥ ಪ್ಲೇಸ್ಗೆ ಹೋಗಿರ್ಲಿಲ್ಲ, ಏನೋ ಒಂದು ಕಿರಿಕ್ ಮಾಡ್ಕೊಳ್ಳೋದು, ಅಲ್ಲಿಂದ ಎಸ್ಕೇಪ್ ಆಗ್ಬೇಕಲ್ಲ ಅದಕ್ಕೋಸ್ಕರ. ಅಂದ್ರೆ ರಶೀದಿ ಹರಿದ ಆದ್ಮೇಲೆ ಈ ತರ ಕಿರಿಕ್ ಮಾಡೋದು ಅಥವಾ ಅಲ್ಲಿಂದ ಎಸ್ಕೇಪ್ ಆಗೋದು, ಇಂಥದ್ದೆಲ್ಲ ಮಾಡಿರೋದ್ರಿಂದ ಪೊಲೀಸರ ಜೇಬಿಗೆ ಒಂಥರ ಕತ್ರಿ ಹಾಕ್ದಂಗೆ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಪೊಲೀಸರು ಇದನ್ನ ಯಾವ ತರ ಮ್ಯಾನೇಜ್ ಮಾಡಬೇಕು, ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಏನು ಅಂತ ಹೇಳಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ಕಡೆ ಅಫ್ಕೋರ್ಸ್ ಆದಾಯ ಹರಿದು ಬಂದಿದೆ, ಇಲ್ಲ ಅಂತಲ್ಲ, ಅಂದ್ರೆ ಪೊಲೀಸರಿಗೆ ಇಲ್ಲಿ ಸಾಕಷ್ಟು ಸವಾಲುಗಳು ಇದ್ವು. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ಈಗ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಪೊಲೀಸರಿಗೆ ಯಾವ ತರ ಯಾಮಾರಿಸಿ ರಿಸಿಪ್ಟ್ ಅನ್ನ ತಗೊಂಡು ಆಮೇಲೆ ಹಣ ಕಟ್ಟದೆ ಹೋಗಿದ್ದಾರೆ, ಪೊಲೀಸರು ಯಾವ ತರ ಸೊಲ್ಯೂಷನ್ ಅನ್ನ ಏನಾದ್ರೂ ಕಂಡು ಹಿಡಿದಿದಾರ ಈಗ ಇದಕ್ಕೆ? ಶರ್ಮಿತಾ, ಈಗ ಏನು ದಂಡದ ಒಂದು ರಿಯಾಯಿತಿ 50% ಏನಿದೆ, ಆಫರ್ ಏನಿದೆ, ಈ ಒಂದು ನಿಟ್ಟಿನಲ್ಲಿ ಈಗ ಕೋಟ್ಯಾಂತರ ರೂಪಾಯಿ ಒಂದು ದಂಡವನ್ನ ಸಾಕಷ್ಟು ಮಂದಿ ಕಟ್ಟಿರುವಂತದ್ದು, ಸುಮಾರು ಕೋಟ್ಯಾಂತರ ರೂಪಾಯಿ ದಂಡ ಸಂಗ್ರಹ ಕೂಡ ಆಗಿರುವಂತದ್ದು. ಅದನ್ನ 2 ದಿನ ವಿಸ್ತರಣೆ ಮಾಡೋ ಬಗ್ಗೆ ಕೂಡ ಇನ್ನು ಅದ್ರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಆದ್ರೆ ಇಂಥ ನಡುವೆ ಏನು 50% ಆಫರ್ ಇದ್ರು ದಂಡ ಕಟ್ಟಕ್ಕೆ ಯಾರು ಬರ್ತಾ ಇದ್ರು ಗ್ರಾಹಕರು, ಅದರಲ್ಲಿ ಕೆಲ ಕಿಲಾಡಿತನವನ್ನ ಪ್ರದರ್ಶನ ಮಾಡೋದು, ಇದು ಕೆಲ ಸಂಚಾರಿ ಪೊಲೀಸರಿಗೆ ಒಂದು ತಲೆನೋವಾಗಿರುವಂಥದ್ದು. ಯಾಕಂದ್ರೆ ದಂಡ ಬರೋಕ್ಕೆ ಕೆಲವು ಕಿಲಾಡಿಗಳು ಮಾಡ್ತಾರೆ, ಗುಂಪಾಗಿ ಎಷ್ಟು ರಶ್ಯಲ್ಲಿ ಇರ್ತದೆ, ಅದರಲ್ಲಿ ಒಬ್ಬ ಸಿಬ್ಬಂದಿ ಕುತ್ಕೊಂಡು ಅದನ್ನ ದಂಡ ಕಟ್ಟಿಸುವಂತ ಸಂದರ್ಭದಲ್ಲಿ ಆ ರಶಲ್ಲಿ ಬಂದು ಅಲ್ಲಿ ರಿಸಿಪ್ಟ್ ಅನ್ನ ತಗೊಳ್ತಾರೆ, ಆದ್ರೆ ಹಣವನ್ನ ಕೊಡೋದಿಲ್ಲ, ಅಲ್ಲಿ ಯಾಮಾರಿಸುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಈಗ ಸದ್ಯ ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಸದ್ಯ ಈ ಒಂದು ವಿಚಾರವಾಗಿ ಸಂಚಾರಿ ಪೊಲೀಸರಿಗೆ ಒಂದು ತಲೆನೋವಿರುವಂತದ್ದು. ಸದ್ಯ ಈ ಬಗ್ಗೆ ಒಂದು ಮಾಹಿತಿಯನ್ನ ಸದ್ಯ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿರುವಂತದ್ದು. ಸದ್ಯ ಈ ಕೆಲವರು ರಿಸಿಪ್ಟ್ ಅನ್ನ ತೆಗೆದುಕೊಳ್ತಾರೆ, ರಿಸಿಪ್ಟ್ ತೆಗೆದುಕೊಂಡು ಆ ದಂಡವನ್ನ ಕಟ್ಟೋದಿಲ್ಲ. ಜೊತೆಲಿ ಈ ದಂಡವನ್ನ ಕಟ್ಟೋದ ನಂತರ ಕೆಲವರು ಅಲ್ಲಿ ಬರುವಂತ ಸಂದರ್ಭದಲ್ಲಿ ಅವರನ್ನ ಚಿಲ್ಲರೆ ಕೊಡೋದೆ, ಸರಿಯಾದ ರೀತಿಯಲ್ಲಿ ಚಿಲ್ಲರೆ ಕೊಡೋದೆ ಅವರನ್ನ ಯಾಮಾರಿಸುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಅದರಲ್ಲಿ ಕೈಲಿಂದ ಕೆಲವರು ಹಣ ಕಟ್ಟೋಕೆ ಮುಂದಾಗಿರುವಂಥದ್ದು. ಆದ್ರೆ ಈ ಒಂದು ದಂಡ ಕಟ್ಟೋಕೆ ಹೋದ ಅಂದ್ರೆ ಫೈನ್ ಕಲೆಕ್ಷನ್ ಆದ ಸಂದರ್ಭದಲ್ಲಿ ಅವರು ಸೀನಿಯರ್ ಆಫೀಸರ್ಗೆ ಕೊಡೋಕೆ ಹೋದಂತಹ ಸಂದರ್ಭದಲ್ಲಿ ಆನಂತರ ಈ ಒಂದು ಮಾಹಿತಿ ಅವರಿಗೆ ಗೊತ್ತಾಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಗಂಗಾಧರ್, ಈ ಕ್ಷಣದ ಅಪ್ಡೇಟ್ಸ್ಗೆ.